ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣವೇಣೀತೀರಸಂಸ್ಥಂ ಕಾರ್ಪರಗ್ರಾಮವಾಸಿನಂ ತತ್ತೀರೆ ಪಿಪ್ಪಲಸ್ಥಂ ಶ್ರೀನೃಸಿಂಹಂ ಮನಸಾ ನಮೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾವು ಜೀವನದಲ್ಲಿ ಅನೇಕ ತರದ ಪಾಪಗಳನ್ನ ಮಾಡಿರ್ತೇವೆ. ಅದು ಈ ಜನ್ಮದಲ್ಲಿ ಆದ್ರೂ ಆಗಿರಬಹುದು, ಹಿಂದಿನ ಜನ್ಮಗಳಲ್ಲಿ ಆದ್ರೂ ಆಗಿರಬಹುದು. ತಿಳಿದು ಅಥವಾ ತಿಳಿಯದೆಯೋ ಅನೇಕ ತಪ್ಪುಗಳನ್ನ ನಾವು ಮಾಡಿರ್ತೇವೆ. ಅನೇಕ ಪಾಪಕರ್ಮಗಳನ್ನ ಮಾಡಿ ಪಾಪಕ್ಕೆ ನಾವು ಗುರಿಯಾಗಿರ್ತೇವೆ. ಇದನ್ನ ಪರಿಹಾರ ಮಾಡಿಕೊಳ್ಳುವಂತಹ ಉಪಾಯ ಯಾವುದು? ನಾವು ಯೋಚನೆ ಮಾಡ್ಬೇಕಲ್ವಾ ಇದ್ರ ಬಗ್ಗೆ. ನಮ್ಮ ಪಾಪಗಳನ್ನ ನಾವು ಪರಿಹಾರ ಮಾಡ್ಕೊಳ್ಳದೆ ಮತ್ತೆ ಯಾರು ಪಾಪ ಮಾಡ್ಕೊಳ್ಲಿಕ್ಕೆ ಸಾಧ್ಯ? ನಮ್ಮ ಶರೀರಕ್ಕೆ ಏನಾದ್ರೂ ಕೆಸರು ಮೆತ್ತುಕೊಂಡ್ರೆ ಅದು ನಾವೇ ತೊಳ್ಕೊಳ್ಬೇಕು, ಬೇರೆಯವ್ರು ಬಂದು ತೊಳೆಯೋದಿಲ್ಲ. ಹಾಗೆ ನಮ್ಮ ಈ ಜೀವನಿಗೆ ಪಾಪಕರ್ಮಗಳು ಅಂಟಿಕೊಂಡಾಗ ಅವುಗಳನ್ನ ತೊಳೆಯುವುದು ಯಾರ ಕರ್ತವ್ಯ? ಅದು ನಮ್ಮ ಕರ್ತವ್ಯವೇ. ಅದರಿಂದಾಗಿ ಅದಕ್ಕೆ ತೊಳೆಯುವುದರ ಉಪಾಯ ಯಾವುದು ಅಂತ ಯೋಚನೆ ಮಾಡಿದಾಗ ಸಿಗುವಂತಹ ಉಪಾಯ ಅದು ಒಂದೇ, ಅದು ಏಕಾದಶಿ ವ್ರತ ಅಂತ ಹೇಳಿ. ಏಕಾದಶಿ ವ್ರತವನ್ನ ಮಾಡಿದ್ರೆ ಎಲ್ಲಾ ಪಾಪಗಳು ಕೂಡ ತೊಳೆದು ಹೋಗ್ತವೆ, ಯಾವುದೂ ಕೂಡ ಅಂಟಿಕೊಳ್ಳೋದಿಲ್ಲ ಅಂತ ಕೃಷ್ಣಾಮೃತ ಮಹಾರಣದಲ್ಲಿ ಆಚಾರ್ಯ ಮಧ್ವರು ಹೇಳ್ತಾರೆ. ಏನಂತ? ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ ಅಂತ ಹೇಳಿ. ಏಕಾದಶಿ ವ್ರತವನ್ನ ಮಾಡಿದ್ರೆ ಪಾಪವನ್ನ ಬಹಳಷ್ಟು ಕಳೆಯುತ್ತದು. ಎಷ್ಟು? ಬೇರೆ ಯಾವುದೂ ಕೂಡ ಅಷ್ಟು ಪಾಪಗಳನ್ನ ಪರಿಹಾರ ಮಾಡಲಿಕ್ಕೆ ಸಮರ್ಥವಾದಂತಹ ವ್ರತಗಳೇ ಇಲ್ಲ ಅಂತೆ. ಅಷ್ಟು ಸಾಮರ್ಥ್ಯ, ಶಕ್ತಿ ಈ ಏಕಾದಶಿ ವ್ರತಕ್ಕಿದೆ ಅಂತ ಹೇಳಿ ಆಚಾರ್ಯ ಮಧ್ವರು ತಿಳಿಸ್ತಾರೆ. ಒಂದು ಪಾಪಗಳನ್ನ ಪರಿಹಾರ ಮಾಡುತ್ತೆ. ನಮಗೆ ಮತ್ತೊಂದು ಬೇಕಾದದ್ದು ಯಾವುದು? ಪುಣ್ಯ ಸಂಪಾದನೆ ಹೇಗ್ ಮಾಡೋದು ಅಂತ ಹೇಳಿದ್ರೆ ಆ ಪುಣ್ಯ ಸಂಪಾದನೆಯೂ ಕೂಡ ಅದು ಏಕಾದಶಿ ವ್ರತದಿಂದ ಆಗುತ್ತೆ ಅಂತ ತಿಳಿಸ್ತಿದ್ದಾರೆ. ನ ಕಾಶಿ ನಗಯಾ ಗಂಗಾ ನರೇವ ನಚ ಗೌತಮಿ ನಚಾಪಿ ಕೌರವಂ ಕ್ಷೇತ್ರಂ ಸಮಾ ಭೂಪ ಹರೇರ್ ದಿನಾತ್ ಅಂತ ಹೇಳ್ತಾರೆ. ನೀವು ಕಾಶಿ, ಗಯಾ, ಕುರುಕ್ಷೇತ್ರ, ಹರಿದ್ವಾರ ಅಲ್ಲೆಲ್ಲ ಹೋಗಿ ಗಂಗೆಯಲ್ಲಿ ಮುಳುಗಿ ತೀರ್ಥ ಸ್ನಾನಗಳನ್ನ ಮಾಡಿ ಯಾವ್ದ್ಯಾವ್ದು ಪುಣ್ಯಕರವಾದಂತಹ ಕರ್ಮಗಳಿದೆಯೋ ಅದನ್ನೆಲ್ಲ ಮಾಡಿ ಎಷ್ಟು ಪುಣ್ಯ ಸಂಪಾದನೆಯನ್ನ ಮಾಡ್ತಿರಲ್ಲ, ಅದಕ್ಕಿಂತಲೂ ಹೆಚ್ಚು ಪಟ್ಟು ಪುಣ್ಯ ಏಕಾದಶಿ ವ್ರತದಿಂದಾಗಿ ಆಗತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅಶ್ವಮೇಧ ಸಹಸ್ರಾಣಿ ವಾಜಪೇಯಾಯುತಾನಿ ಚ ಏಕಾದಶ್ಯುಪವಾಸಸ್ಯ ಕಲಾಂ ನಾರಹಂತಿ ಷೋಡಶೀಂ ಅಂತ ಹೇಳಿ. ವಾಜಪೇಯ ಯಾಗ ಮಾಡಿ, ಅಶ್ವಮೇಧ ಯಾಗ ಮಾಡಿ, ಈ ಎಲ್ಲಾ ಯಾಗವನ್ನ ಮಾಡಿ ಏನ್ ಪುಣ್ಯ ಸಂಪಾದನೆ ಮಾಡ್ತಿರಲ್ಲ, ಅದು ಏಕಾದಶಿ ವ್ರತದಿಂದ ಬರುವಂತಹ ಫಲದ 16ನೇ ಒಂದಂಶವೂ ಕೂಡ ಈ ಯಾಗಗಳ ಫಲ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏಕಾದಶಿ ವ್ರತದಿಂದಾಗಿ ಇಷ್ಟು ಪುಣ್ಯ ಸಂಪಾದನೆ ಜೊತೆಗೆ ನಾವು ಮಾಡಿದಂತಹ ಪಾಪಗಳು ಕೂಡ ಪರಿಹಾರವಾಗಿ ಹೋಗ್ತಾವೆ ಅಂತ ಹೇಳಿ ನಮಗೆ ಕೃಷ್ಣಾಮೃತ ಮಹಾರಣದಲ್ಲಿ ಆಚಾರ್ಯ ಮಧ್ವರು ತಿಳಿಸ್ತಾರೆ. ನಾವು ಗಮನಿಸಬೇಕು, ಇದು ಏಕಾದಶಿ ವ್ರತಕ್ಕಿರುವಂತಹ ಒಂದು ಶಕ್ತಿ ಸಾಮರ್ಥ್ಯ. ಜೊತೆಗೆ ಈ ನಮ್ಮ ಒಂದು ಸಂವತ್ಸರದಲ್ಲಿ, ಒಂದು ವರ್ಷದಲ್ಲಿ ಬರುವಂತಹ 24 ಏಕಾದಶಿ ವ್ರತಗಳು ಏನಿದೆಯಲ್ಲ, ಆ ಒಂದೊಂದು ಏಕಾದಶಿಯ ಮಹಾತ್ಮೆಯು ಕೂಡ ಬಹಳ ಅದ್ಭುತವಾದದ್ದು ಅಂತ ಹೇಳಿ. ಆ ಒಂದೊಂದು ಏಕಾದಶಿಯ ಫಲ ಎಂಥದ್ದು, ಅದರ ಮಹಾತ್ಮೆ ಎಂಥದ್ದು ಅನ್ನೋದನ್ನ ಈ ಏಕಾದಶಿ ಮಹಾತ್ಮೆ ಎಂಬಂತಹ ಸರಣಿಯಲ್ಲಿ, ಪ್ರವಚನ ಸರಣಿಯಲ್ಲಿ ನಾವು ಇನ್ನು ಮುಂದೆ ನೋಡ್ತಾ ಹೋಗೋಣ. ಈಗ ಬರುವಂತಹ ಏಕಾದಶಿ ಅಂತ ಹೇಳಿದ್ರೆ ಅದು ಚೈತ್ರ ಕೃಷ್ಣ ಪಕ್ಷದ ಏಕಾದಶಿ, ವರೂಥಿನಿ ಏಕಾದಶಿ ಅಂತ ಹೇಳಿ. ಇದರ ಮಹಾತ್ಮೆಯನ್ನ ಯುಧಿಷ್ಠಿರ ಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾನೆ. ಕೃಷ್ಣ ಪರಮಾತ್ಮನಲ್ಲಿ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಓ ಒಳ್ಳೆಯ ಪ್ರಶ್ನೆಯನ್ನೇ ನೀನು ಕೇಳಿದ್ದಿ. ಹಿಂದೆ ಮಾಂಧಾತ ರಾಜನಿಗೆ ಲೋಮಶ ಮುನಿಗಳು ಏನು ವಿಷಯವನ್ನ ತಿಳಿಸಿದ್ರು, ಈ ಚೈತ್ರ ಕೃಷ್ಣ ಪಕ್ಷದ ವರೂಥಿನಿ ಏಕಾದಶಿಯ ಮಹಾತ್ಮೆಯನ್ನ ಏನು ತಿಳಿಸಿದ್ರೋ ಅದನ್ನೇ ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿ ಕೃಷ್ಣ ಹೇಳಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಚೈತ್ರಸ್ಯ ಕೃಷ್ಣ ಪಕ್ಷೇತು ಕಿಂ ನಾಮೈಕಾದಶಿ ಭವೇತ್ ಕೋ ವಿಧಿ ಕಿಂ ಫಲಂ ತಸ್ಯ ಬ್ರೂಹಿ ಕೃಷ್ಣ ಮಮಾಗ್ರತಃ ಅಂತ ಯುಧಿಷ್ಠಿರ ಪ್ರಶ್ನೆ ಮಾಡೋದು. ಕೃಷ್ಣ ಪಕ್ಷದ ಈ ಚೈತ್ರ ಕೃಷ್ಣ ಪಕ್ಷದ ಏಕಾದಶಿ ಯಾವುದು, ಅದರ ವಿಧಾನ ಏನು, ಅದರ ಫಲ ಏನು, ಅದನ್ನು ತಿಳಿಸಪ್ಪ ಅಂತ ಕೇಳಿದಾಗ ಕೃಷ್ಣ ಹೇಳಿದಂತ ಮಾತು, ಹಿಂದೆ ಲೋಮಶ ಮುನಿ ಯಾವ ವಿಷಯವನ್ನ ಪ್ರತಿಪಾದನೆ ಮಾಡಿದ್ನೋ ವರುಚಿನಿ ಏಕಾದಶಿಯ ಬಗ್ಗೆ, ಆ ವಿಷಯವನ್ನ ನಾನು ನಿನಗೆ ಹೇಳ್ತೇನೆ ಅಂತ
ಕೃಷ್ಣ ಹೇಳ್ತಾನೆ. ಲೋಮಶ ಮುನಿಗಳು ಹೇಳ್ತಾರೆ ಮಾಂಧಾತ ರಾಜನಿಗೆ, ಏಕಾದಶಿ ಸಮಾಖ್ಯಾತ ಪಿಶಾಚತ್ವ ವಿನಾಶಿನಿ ಶ್ರೂಯತಾಂ ರಾಜಶಾರ್ದೂಲ ಕಾಮದಾಂ ಸಿದ್ಧಿದಾಂ ತಥಾ ಕಥಾಂ ವಿಚಿತ್ರಾಂ ಶುಭದಾಂ ಪಾಪಘ್ನೀಂ ಧರ್ಮದಾಯಿನೀಂ ಅಂತ ಹೇಳ್ತಾರೆ. ನೋಡಿ ಎಂತ ಫಲ ಇದೆ ಈ ಏಕಾದಶಿಯ ಫಲ ಎಂತದ್ದು ಅಂತ ಹೇಳಿದ್ರೆ ಆ ಲೋಮಶ ಮುನಿಗಳು ಹೇಳ್ತಾ ಇದ್ದಾರೆ, ಏಕಾದಶಿ ಸಮಾಖ್ಯಾತ ಪಿಶಾಚತ್ವ ವಿನಾಶಿನಿ. ಯಾರಲ್ಲಾದ್ರೂ ಈ ಭೂತ ಪ್ರೇತಗಳ ಕಾಟ ಇತ್ತು ಅಂತ ಹೇಳಿದ್ರೆ ಅದನ್ನ ದೂರ ಮಾಡುವಂತಹ ಸಾಮರ್ಥ್ಯ ಈ ವರೂಥಿನಿ ಏಕಾದಶಿಗಿದೆ. ಶ್ರೂಯತಾಂ ರಾಜಶಾರ್ದೂಲ ಕಾಮದಾಂ ಸಿದ್ಧಿದಾಂ ತಥ, ನೀನು ಏನೇನನ್ನ ಬಯಸ್ತೀಯೋ ಅದನ್ನೆಲ್ಲವನ್ನೂ ಕೂಡ ಕೊಡುತ್ತೆ. ಅಷ್ಟೇ ಅಲ್ಲ, ಪಾಪಘ್ನೀಂ ಧರ್ಮದಾಯಿನೀಂ ಅಂತ ಹೇಳಿ ನಮ್ಮ ಪಾಪಗಳು ಎಲ್ಲವನ್ನೂ ಕೂಡ ನಾಶ ಮಾಡ್ತವೆ. ಜೊತೆಗೆ ಧರ್ಮದಾಯಿನಿ, ಧರ್ಮದ ಮಾರ್ಗವನ್ನ ನಮಗೆ ತೋರಿಸುತ್ತೆ ಈ ಏಕಾದಶಿ ಅಂತ ಹೇಳಿ. ನಮಗೆ ಧರ್ಮದ ಮಾರ್ಗವನ್ನ ತೋರಿಸುವವರು ಬಹಳ ಕಡಿಮೆ. ಆದರೆ ಈ ಏಕಾದಶಿ ವ್ರತವನ್ನ ಮಾಡಿದರೆ, ವರೂಥಿನಿ ಎಂಬಂತಹ ಏಕಾದಶಿ ವ್ರತವನ್ನ ಮಾಡಿದ್ರೆ ಅದು ನಮಗೆ ಧರ್ಮದ ಮಾರ್ಗವನ್ನ ತೋರಿಸುತ್ತಂತೆ. ಇಷ್ಟು ಫಲ ಈ ಏಕಾದಶಿಗಿದೆ ಅಂತ ಹೇಳ್ತಾರೆ. ಆಮೇಲೆ ಇದರ ಮಹಾತ್ಮೆಯನ್ನು ತಿಳಿಸುವುದಕ್ಕೋಸ್ಕರ ಒಂದು ಪುರಾಣದಲ್ಲಿ ಬಂದಂತಹ ಕಥೆಯನ್ನು ಕೂಡ ಅವರು ಆ ಮಾಂಧಾತ ರಾಜನಿಗೆ ಹೇಳ್ತಾ ಇದ್ದಾರೆ. ಏನಂತ ಅಂತ ಹೇಳಿದ್ರೆ, ಒಂದು ಚೈತ್ರ ರಥ ಅಂತ ಹೇಳಿ ವನ ಇತ್ತಂತೆ. ಆ ವನದಲ್ಲಿ ಗಂಧರ್ವರು, ಅಪ್ಸರೆಯರು, ಕಿನ್ನರರು ಎಲ್ಲರೂ ಕೂಡ ವಿಹಾರ ಮಾಡ್ತಿದ್ರು. ಮತ್ತೆ ಅಗ್ನಿ ಮೊದಲಾದಂತಹ ದೇವತೆಗಳು. ಅಷ್ಟೇ ಅಲ್ಲ, ಈ ವಸಂತ ಮಾಸದಲ್ಲಿ ಎಲ್ಲಾ ಆ ವನದ ಮರಗಳು ಬಹಳ ನೋಡ್ಲಿಕ್ಕೆ ಸುಂದರವಾಗಿ ಕಾಣೋದು, ಚಿಗುರ್ತಾ ಇತ್ತು, ಬಹಳ ಸುಂದರವಾಗಿ ಕಾಣೋದು. ಆಗ ಇಂದ್ರನು ಕೂಡ ಆ ವನದಲ್ಲಿ ಬಂದು ವಿಹಾರವನ್ನ ಮಾಡ್ತಾ ಇದ್ದ ಅಂತ ಆ ಲೋಮಶ ಮುನಿಗಳು ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಅಪ್ಸರಾಸ್ತಂ ಮುನಿವರಂ ಮೋಹನಾಯ ಉಪಚಕ್ರಮೆ ಮಂಜುಘೋಷೇತಿ ವಿಖ್ಯಾತ ಭಾವಂ ತಸ್ಯ ವಿಚಿನ್ವತಿ ಅಂತ ಹೇಳಿ. ಆ ವನದಲ್ಲಿ ನಾ ಹೇಳದೆ ಆಗ್ಲೇ ಅಪ್ಸರೆಯರು ಇದ್ರು, ಗಂಧರ್ವರು ಇದ್ರು ಅಂತ. ಅಲ್ಲಿದ್ದಂತಹ ಅಪ್ಸರೆಯರು ಒಬ್ಬ ಮುನಿಯನ್ನ ಮೋಹಕ್ಕೆ ಒಳಗಾಗುವಂತೆ ಮಾಡಬೇಕು ಅಂತ ಉಪಾಯ ಮಾಡ್ತಾರೆ. ಯಾವ ಮುನಿ ಅಂತ ಹೇಳಿದ್ರೆ ಮೇಧಾವಿ ನಾಮನಾಮತಃ ಅಂತ ಹೇಳಿ. ಅಲ್ಲಿ ಅನೇಕ ಜನ ಮುನಿಗಳು ತಪಸ್ಸನ್ನು ಕೂಡ ಮಾಡ್ತಾ ಇದ್ರು ಆ ವನದಲ್ಲಿ. ಅಲ್ಲಿ ಮೇಧಾವಿ ಎಂಬಂತಹ ಒಬ್ಬ ಮುನಿಯೂ ಕೂಡ ಇದ್ದ. ಆ ಮುನಿಯನ್ನ ಮೋಹಕ್ಕೆ ಒಳಗಾಗುವಂತೆ ಮಾಡಬೇಕು ಅಂತ ಎಲ್ಲರೂ ವಿಚಾರ ಮಾಡಿ ಮಂಜುಘೋಷ ಎಂಬಂತಹ ಒಬ್ಬ ಅಪ್ಸರೆ ಅವನನ್ನ ಮೋಹಗೊಳಿಸುವುದಕ್ಕೋಸ್ಕರ ಆ ಆಶ್ರಮದ ಹತ್ತಿರಕ್ಕೆ ಹೋಗ್ತಾಳಂತೆ. ಯಾವ ಆಶ್ರಮ ಅಂತ ಹೇಳಿದ್ರೆ ಆ ಆಶ್ರಮದ ಹೆಸರು ಚವನ ಋಷಿಗಳ ಆಶ್ರಮ. ಅದು ಚವನ ಋಷಿಗಳ ಆಶ್ರಮ. ಆ ಚವನ ಋಷಿಗಳ ಆಶ್ರಮದ ಹತ್ತಿರ ಹೋಗಿ, ಬಹಳ ಹತ್ತಿರ ಹೋಗೋದಿಲ್ಲ, ಆ ಮುನಿ ಹತ್ತಿರವೇ, ಎಲ್ಲಿ ಶಾಪ ಕೊಟ್ಟಾನು, ಎಲ್ಲಿ ಭಸ್ಮವಾಗಿ ಹೋದೇನು ಅಂತ ಹೇಳಿ ಅವಳಿಗೆ ಭಯ. ಅದಕ್ಕೆ ದೂರದಲ್ಲಿಯೇ ನಿಂತು ವೀಣೆಯನ್ನ ಕೈಯಲ್ಲಿ ಹಿಡಿದು ಬಹಳ ಸುಂದರವಾಗಿ ಗಾಯನವನ್ನ ಮಾಡ್ತಾ ಅವನ್ನ ಮೋಹಗೊಳಿಸ್ತಾಳೆ. ಆಗೋದಿಲ್ಲ. ಕೊನೆಗೆ ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಗೆಜ್ಜೆಯ ಸಪ್ಪಳವನ್ನ ಮಾಡ್ತಾ, ಇನ್ನು ಸೊಂಟದ ಪಟ್ಟಿಯ ಆ ಗೆಜ್ಜೆಗಳ ಸಪ್ಪಳವನ್ನ ಮಾಡ್ತಾ ಹತ್ತಿರ ಹೋಗ್ತಾಳೆ. ಆಗ ಆ ಮುನಿ ಇವಳನ್ನ ನೋಡಿ ಮೋಹಕ್ಕೆ ಒಳಗಾಗ್ತಾನೆ. ಮೋಹಕ್ಕೆ ಒಳಗಾದಾಗ ವಲ್ಲಿವಾ ಕುರಿತಾ ವೃಕ್ಷಂ ವಾತ ವೇಗೇನ ವೇಪಿತ ಅಂತ ಹೇಳಿ. ಈಗ ಜೋರಾಗಿ ಗಾಳಿ ಬೀಸಿದಾಗ ವ್ಯಾಕುಲತೆಗೆ, ಭಯಕ್ಕೆ ಒಳಗಾದಂತಹ ಬಳ್ಳಿ ಪಕ್ಕದಲ್ಲೇ ಇರುವಂತಹ ಮರವನ್ನ ಹೇಗೆ ಸುತ್ತಿಕೊಳ್ಳುತ್ತೋ ಹಾಗೆ ಇವಳು ಕೂಡ ಅವನ್ನ ಮೋಹ ಪಾಶಕ್ಕೆ ಒಳಪಡಿಸಿ ತಾನು ಕೂಡ ಆ ಬಳ್ಳಿಯಂತೆ ಈ ಮುನಿಯನ್ನ ಆಲಿಂಗನ ಮಾಡಿದ್ಲು ಅಂತ ಹೇಳಿ ಬಹಳ ಸುಂದರವಾಗಿ ಹೇಳ್ತಾರೆ. ಅಂತೂ ಆ ಮುನಿಯನ್ನ ಮೋಹಗೊಳ್ಳುವಂತೆ ಆ ಸ್ತ್ರೀ ಮಾಡಿದ್ಲು, ಅಪ್ಸರಾ ಸ್ತ್ರೀ. ಶಿವತತ್ವಂ ಸ ವಿಸ್ಮೃತ್ಯ ಕಾಮತತ್ವ ವಶಂಗತಃ ನದಿಶಾಂ ನದಿನಂ ಸೋಪಿ ರಮನ್ ಜಾನಾತಿ ಕಾಮುಕಃ ಅಂತ ಹೇಳಿ. ಆ ಕಾಮಕ್ಕೆ ಒಳಗಾದಂತಹ ಮುನಿ ಶಿವತತ್ವಂ ವಿಸ್ಮೃತ್ಯ, ಶಿವತತ್ವವನ್ನ ಮರೆತು ಕಾಮತತ್ವವನ್ನ ಅವನು ಆರಿಸಿಕೊಂಡ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ ನದಿಶಾಂ ನದಿನಂ ಸೋಪಿ ರಮನ್ ಜಾನಾತಿ ಕಾಮುಕಃ. ಆ ಅಪ್ಸರೆ ಒಟ್ಟಿಗೆ ಹೇಗಿದ್ದ ಅವನು ಅಂತ ಹೇಳಿದ್ರೆ ಯಾವ ದಿನ ಅಥವಾ ಯಾವ ದಿಕ್ಕು ಅನ್ನುವಂತಹ ಪರಿಜ್ಞಾನವೂ ಕೂಡ ಇಲ್ಲ ಅಂತೆ. ಹಾಗೆ ಅವಳೊಟ್ಟಿಗೆ ವಿಹಾರಕ್ಕೆ ಒಳಗಾದ ಅಂತ ಹೇಳ್ತಾರೆ. ಹೀಗೆ ಅವರು ವಿಹಾರವನ್ನ ಮಾಡಿದ್ರು. ಕೊನೆಗೆ ಅಪ್ಸರಾ ಸ್ತ್ರೀ ಹೇಳ್ತಾಳೆ, ಮುನಿಗಳೇ, ನಾನು ಬಂದು ಬಹಳ ಹೊತ್ತಾಯ್ತು, ನಾನಿನ್ನು ನಮ್ಮ ಲೋಕಕ್ಕೆ ಹೋಗ್ತೇನೆ, ನನ್ನನ್ನ
ಆಜ್ಞೆ ಮಾಡಿ ಕಳಿಸಿಕೊಡಿ ಅಂತ ಕೇಳಿದಾಗ ಆಗ ಆ ಮುನಿ ಹೇಳ್ತಾನೆ, ಅಲ್ಲ ನೀನು ಬಂದು ಇನ್ನೂ ಅರ್ಧ ದಿನವೂ ಕೂಡ ಕಳೆದಿಲ್ಲ, ನೀನ್ ಈಗ್ಲೇ ಹೋದ್ರೆ ಹೇಗೆ, ಈ ರಾತ್ರಿ ಇಲ್ಲೇ ಕಳಿ, ಬೆಳಗ್ಗೆ ಹೊತ್ತು ನೀನು ಹೊರಡು ಅಂತ ಹೇಳ್ತಾನೆ. ಆದ್ರೆ ಅವಳು ಏನು ಮಾತಾಡುದಿಲ್ಲ. ಯಾಕೆ? ಮುನೇ ಶಾಪ ಭಯಾದ್ಭೀತ ಬಹುಲಾನ್ ಪರಿವತ್ಸರಾನ್ ವರ್ಷಾಣಾಂ ಸಪ್ತ ಪಂಚಾಶನ್ ನವಮಾಸಾನ್ ದಿನತ್ರಯಂ ಅಂತ ಹೇಳಿ. ಏನಂತ ಹೇಳಿದ್ರೆ, ಮುನಿಗಳ ಶಾಪದ ಭಯದಿಂದ ಏನೂ ಮಾತಾಡ್ಲಿಲ್ಲ ಅವಳು. ವಾಸ್ತವಿಕವಾಗಿ ಅಲ್ಲಿ ಅರ್ಧ ದಿನ ಆಗಿರ್ಲಿಲ್ಲ. ಅವರು ವಿಹಾರಕ್ಕೆ ಕುಳಿತುಕೊಂಡು ಕೇವಲ ಅರ್ಧ ದಿನ ಆಗಿರ್ಲಿಲ್ಲ. ಎಷ್ಟು ದಿನ ಆಗಿತ್ತು? ವರ್ಷಾಣಾಂ ಸಪ್ತ ಪಂಚಾಶತ್ ನವ ಮಾಸಾನ್ ದಿನತ್ರಯಂ ಅಂತ ಹೇಳಿ 57 ವರ್ಷ 9 ತಿಂಗಳು 3 ದಿನಗಳು ಕಳೆದು ಹೋಗಿತ್ತು ಆಗ್ಲೇ. ಆದ್ರೆ ಆ ಮುನಿ ಹೇಳ್ದ, ಇಲ್ಲ ನೀನ್ ಬಂದು ಇನ್ನೂ ಅರ್ಧ ದಿನವೂ ಆಗಿಲ್ಲ, ರಾತ್ರಿ ಕಳೆದೇ ಇಲ್ಲ, ಈಗ್ಲೇ ಹೋದ್ರೆ ಏನ್ ಮಾಡ್ತೀಯಾ, ಬೆಳಗ್ಗೆ ಹೋಗು ಅಂತ ಹೇಳಿ. ಆದ್ರೆ ಇದು ಯಾವುದನ್ನು ಕೂಡ ಅವಳು ಹೇಳಲಿಲ್ಲ. ಯಾಕೆ? ಮುನಿಗಳ ಶಾಪ ನನಗೆ ಸಿಗಬಹುದು ಅಂತ ಹೇಳಿ. ಹೀಗೆ ಬೆಳಗ್ಗೆ ಆಯ್ತು, ಇನ್ನು ನೀವು ಆಜ್ಞೆ ಮಾಡಿ ನಾನು ಹೊರಡ್ತೇನೆ ಅಂತ ಕೇಳ್ತಾಳೆ. ಆದ್ರೆ ಆಗ ಅವ್ರು ಹೇಳ್ತಾರೆ, ನಾನು ಸಂಧ್ಯಾ ವಂದನೆಲ್ಲ ಮುಗಿಸ್ಕೊಂಡು ಬರ್ತೇನೆ, ಆಮೇಲೆ ಹೊರಡು ಅಂತ ಹೇಳ್ತಾರೆ. ಆಗ ಇವಳು ಹೇಳ್ತಾಳೆ, ನಿಮ್ಮ ಸಂಧ್ಯಾ ವಂದನೆ ಎಷ್ಟೊತ್ತಾಗತ್ತೆ, ಮುಗಿಯುತ್ತೋ ಇಲ್ವೋ ಅಂತ ಹೇಳಿ ಅಪಹಾಸ್ಯ ಮಾಡಿ ಅವನಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾಳೆ ಇವಳು ಅಪ್ಸರೆ. ಏನಂತ? ಸಧ್ಯಾತ್ವ ಹೃದಯ ವಿಪ್ರೇಂದ್ರ ಪ್ರಮಾಣ ಮಕರೋತ್ತದ ಸಮಾಶ್ಚ ಸಪ್ತಪಂಚಾಶದ್ ಗತ ಮಮತ್ವಯಾ ಸಹ ಅಂತ ಹೇಳಿ. ನೋಡಿ, ಯೋಚನೆ ಮಾಡಿ, ಎಚ್ಚರವಾಗಿ ನೀವು ನನ್ನೊಟ್ಟಿಗೆ ಇದ್ದು ಎಷ್ಟು ದಿನ ಆಯ್ತು? ನೀವು ಕೇವಲ ಅರ್ಧ ದಿನವಾಯ್ತೆ, 1 ದಿನವಾಯ್ತೆ? ಅಲ್ಲಪ್ಪ, 57 ವರ್ಷ ಕಳೆದು ಹೋಗಿದೆ. ನೀವು ಯೋಚನೆ ಮಾಡಿ, ನಿಮ್ ಜಾಗ್ರತೆಯಿಂದ ಇರಿ ಅಂತ ಹೇಳಿ ಇವಳು ಹೇಳಿದಾಗ ಆ ಋಷಿ ಯೋಚನೆ ಮಾಡ್ತಾನೆ, ಇಷ್ಟು ವರ್ಷ ವ್ಯರ್ಥವಾಗಿ ಕಳೆದು ಬಿಟ್ನಲ್ಲ ನಾನು ಅಂತ ಹೇಳಿ ಕಣ್ಣುಗಳನ್ನ ಕೆಂಪು ಮಾಡಿ ತುಟಿಗಳು ನಡುಗ್ತಾ ಇದೆ. ಕೆಟ್ಟ ಕೋಪ ಬಂದಿದೆ ಮುನಿಗೆ. ಆ ಅಪ್ಸರೆಗೆ ಒಂದು ಶಾಪವನ್ನ ಕೊಟ್ಟ. ದುರಾಚಾರೆ ನೀನು, ತಪಸ್ಸಿನಲ್ಲಿದ್ದಂತಹ ನನ್ನನ್ನ ಮೋಹಗೊಳಿಸಿ ಕೆಡಿಸಿಬಿಟ್ಟೆ ನೀನು ಏನಾಗು, ಸತಾಂ ಶಶಾಪ ಮೇಧಾವಿ ತ್ವಂ ಪಿಶಾಚಿ ಭವೇತಿ ಚ ಅಂತ ಹೇಳಿ. ನಿನಗ್ ಧಿಕ್ಕಾರ ಇರ್ಲಿ, ನಿನಗೆ ಧರ್ಮಾಚರಣೆ ಇಲ್ಲದಂತಹ ನನ್ನನ್ನ ಕೆಡಿಸಿಬಿಟ್ಟಿ ನೀನು ಪಿಶಾಚ ಜನ್ಮವನ್ನು ಹೊಂದು ಅಂತ ಹೇಳಿ ಶಾಪವನ್ನ ಕೊಟ್ಟನಂತೆ. ಆ ಶಾಪ ಕೊಟ್ಟಾಗ ಅವಳು ಕೈ ಮುಗಿದು ಕೇಳಿಕೊಳ್ತಾಳೆ, ಮುನಿಗಳೇ, ದಯವಿಟ್ಟು ನಿಮ್ಮ ಶಾಪವನ್ನ ಹಿಂತೆಗೆದುಕೊಳ್ಳಿ, ಆ ಶಾಪದಿಂದ ನನಗೆ ಒಂದು ಮೋಕ್ಷವನ್ನ ಕೊಡಿ ಅಂತ ಹೇಳಿ. ಆಗ ಆ ಮುನಿ ಹೇಳ್ತಾನೆ, ನೀನು ಈ ಪಿಶಾಚತ್ವದಿಂದಾಗಿ ಮೋಕ್ಷವನ್ನ ಪಡಿಬೇಕು ಅಂತ ಹೇಳಿದ್ರೆ, ನೀನು ಈ ಮುಂದೆ ಬರುವಂತಹ ಚೈತ್ರ ಕೃಷ್ಣ ಪಕ್ಷದ ಏಕಾದಶಿ, ವರೂಚಿನಿ ಏಕಾದಶಿಯ ದಿನ ಏಕಾದಶಿ ವ್ರತವನ್ನ ಮಾಡು, ಈ ಪಿಶಾಚತ್ವ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅವಳು ಹಾಗೆ ಸಂಕಲ್ಪವನ್ನು ಕೂಡ ಮಾಡಿಕೊಂಡು ಮುಂದೆ ಹೋಗ್ತಾಳೆ. ಇದೆಲ್ಲ ಆದ್ಮೇಲೆ ಈ ಋಷಿಗಳು ಕೂಡ ತಮ್ಮ ಆಶ್ರಮಕ್ಕೆ, ಎಲ್ಲಿ ಚವನ ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಚವನ ಋಷಿಗಳು ಕೇಳ್ತಾರೆ, ಏನಂತ ಹೇಳಿದ್ರೆ, ಕಿಮೇತದ್ ವಿಹಿತಂ ಪುತ್ರ ತ್ವಯಾ ಪುಣ್ಯಕ್ಷಯ ಕೃತಃ ಅಂತ ಹೇಳಿ. ಅಲ್ಲ ಮಗನೇ, ನಿನ್ನ ನೋಡಿದ್ರೆ ನಿನ್ನ ಪುಣ್ಯ ಎಲ್ಲವೂ ಕೂಡ ಕ್ಷಯವಾಗಿದೆ, ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ಅಲ್ಲ, ಯಾಕೆ, ಏನಾಯ್ತು ಅಂತ ಕೇಳಿದಾಗ ಆಗ ಆ ಮೇಧಾವಿ ಮುನಿಗಳು ಹೇಳ್ತಾರೆ, ಈ ನಡೆದಂತಹ ಎಲ್ಲಾ ಘಟನೆಗಳನ್ನ ತಮ್ಮ ತಂದೆಯ ಮುಂದೆ ಹೇಳಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ಎಂತ ಅಪರಾಧ ಮಾಡಿಬಿಟ್ಟಿ ನೀನು ಅಂತ ಹೇಳಿದಾಗ, ಇದಕ್ಕೇನು ಉಪಾಯ ಅಂತ ಕೇಳ್ತಾರೆ ಮೇಧಾವಿ ಮುನಿಗಳು. ದಯವಿಟ್ಟು ತಿಳಿಸಿ ಅಂತ ಹೇಳಿದಾಗ ಅವರು ಹೇಳುವಂತಹ ಮಾತು, ಚವನ ಋಷಿಗಳು ಹೇಳುವಂತಹ ಮಾತು ಏನಂತ ಹೇಳಿದ್ರೆ, ಈ ಚೈತ್ರ ಮಾಸದ ಕೃಷ್ಣ ಪಕ್ಷದ ವರೂಚಿನಿ ಏಕಾದಶಿಯನ್ನ ಮಾಡು, ನೀನು ಮಾಡಿದಂತಹ ಎಲ್ಲಾ ಪಾಪಗಳು ಕೂಡ ನಷ್ಟವಾಗಿ ನೀನು ವಿಷ್ಣು ಲೋಕವನ್ನ ಪಡೀತಿ, ನಿನಗೆ ಒಂದು ಒಳ್ಳೆಯ ಗತಿಯನ್ನ ಭಗವಂತ ಕರುಣಿಸ್ತಾನೆ ಅಂತ ಹೇಳಿದಾಗ ಇವರು ಕೂಡ ಆ ಕೃಷ್ಣ ಪಕ್ಷದ, ಅಂದ್ರೆ ಚೈತ್ರ ಮಾಸದ ಕೃಷ್ಣ ಪಕ್ಷದ ವರೂಚಿನಿ ಏಕಾದಶಿಯನ್ನ ಮಾಡಿ ತಮ್ಮ ಪಾಪಗಳೆಲ್ಲವೂ ಕೂಡ ಏನು ಕ್ಷಯವಾಗಿತ್ತಲ್ಲ, ಅಂದ್ರೆ ಪಾಪಗಳನ್ನೆಲ್ಲವನ್ನು ಕೂಡ ಏನು ಅವರು ಅಂಟಿಸಿಕೊಂಡಿದ್ರಲ್ಲ, ಅದರಿಂದ ಎಲ್ಲ ದೂರವಾದ್ರು. ಆ ಅಪ್ಸರೆಯೂ ಕೂಡ ತಮ್ಮ ಪಾಪಗಳಿಂದಾಗಿ ದೂರವಾಗಿ ಸರಿಯಾದಂತಹ ಮಾರ್ಗದಲ್ಲಿ ಮುಂದೆ ಜೀವನದಲ್ಲಿ ನಡೆದರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇಷ್ಟು ಈ ವರೂಚಿನಿ ಏಕಾದಶಿಗೆ ಇರುವಂತಹ ಶಕ್ತಿ ಅನ್ನೋದನ್ನ ನಮಗೆ ಈ ಪುರಾಣಗಳು ತಿಳಿಸಿಕೊಡ್ತವೆ. ನಾವು ಕೂಡ ಜೀವನದಲ್ಲಿ ಅನೇಕ ತರದ ಪಾಪಗಳನ್ನ ಮಾಡಿರ್ತೇವೆ. ಆ ಪಾಪಗಳಿಂದ ದೂರವಾಗಿ ಸನ್ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳಿದ್ರೆ ಈ ಚೈತ್ರ ಕೃಷ್ಣ ಪಕ್ಷದ ಏನು ವರೂಚಿನಿ ಏಕಾದಶಿ ಇದೆ, ಇದನ್ನ ಮಾಡಿ ನಮ್ಮ ಪಾಪಗಳೆಲ್ಲವನ್ನೂ ಕೂಡ
ನಾವು ನಿವಾರಿಸಿಕೊಳ್ಬೇಕು ಅನ್ನೋದೇ ಈ ಪುರಾಣಗಳ ಉದ್ದೇಶ ಅಂತ ಹೇಳಿ. ಅಷ್ಟೇ ಅಲ್ಲ, ಮತ್ತೆ ಹೇಳ್ತಾರೆ, ಪಠನಾತ್ ಶ್ರವಣಾದ್ರಾಜನ್ ಗೋಸಹಸ್ರ ಫಲಂ ಲಭೇತ್ ಬ್ರಹ್ಮಣ ಭ್ರೂಣಃ ಚೈವ ಸುರಾಪೋ ಗುರುತಲ್ಪಕಃ ವ್ರತಸ್ಯ ಚಾಸ್ಯ ಕರಣಾತ್ ಪಾಪಮುಕ್ತ ಭವಂತಿ ತೇ ಬಹು ಪುರುಷಪ್ರದಂ ಹೇತತ್ ಕರಣಾತ್ ವ್ರತಮುತ್ತಮಂ ಅಂತ ಹೇಳಿ. ಈ ವ್ರತವನ್ನ ಮಾಡೋದ್ರಿಂದಾಗಿ ಅಥವಾ ಈ ವ್ರತದ ಕಥಾಶ್ರವಣ ಮಾಡೋದ್ರಿಂದಾಗಿ ಅಥವಾ ಕಥಾ ವಾಚನವನ್ನ ಮಾಡೋದ್ರಿಂದಾಗಿ ಏನಾಗುತ್ತೆ, ಗೋಸಹಸ್ರ ಫಲಂ ಲಭೇತ್ ಅಂತ ಹೇಳಿ. ನೀನು 1000 ಹಸುಗಳನ್ನ ದಾನ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೋ ಅಷ್ಟು ಫಲ ಈ ಏಕಾದಶಿ ವ್ರತದ ಶ್ರವಣದಿಂದಾಗಿ ಜೊತೆಗೆ ವಾಚನದಿಂದಾಗಿ ಸಿಗುತ್ತೆ. ಅಷ್ಟೇ ಅಲ್ಲ, ಬ್ರಹ್ಮಃ ಭ್ರೂಣಃ ಚೈವ ಸುರಾಪೋ ಗುರುತಲ್ಪಕಃ, ಬ್ರಹ್ಮ ಹತ್ಯೆ, ಭ್ರೂಣ ಹತ್ಯೆ, ಸುರಾಪಾನ ಮಾಡಿದ್ರೆ, ಗುರು ಪತ್ನಿಯಲ್ಲಿ ಸಂಘವನ್ನ ಮಾಡಿದ್ರೆ ಈ ಎಲ್ಲಾ ಪಾಪಗಳು ಕೂಡ ದೂರವಾಗಿ ಹೋಗ್ತಾವೆ ಅಂತ ಹೇಳಿ ಈ ಏಕಾದಶಿ ವ್ರತದ ಮಹಾತ್ಮೆಯನ್ನ ತಿಳಿಸ್ತಾ ಇದ್ದಾರೆ. ಆದ್ರಿಂದಾಗಿ ನಾವು ಮಾಡಿದಂತಹ ಪಾಪಗಳನ್ನೆಲ್ಲವನ್ನೂ ಕೂಡ ನಿವಾರಿಸಿಕೊಂಡು ಧರ್ಮದ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳಿದ್ರೆ ಮುಂದೆ ಬರುವಂತಹ ಈ ಏಕಾದಶಿಯ ವ್ರತವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಎಲ್ಲರೂ ಕೂಡ ಮಾಡೋಣ. ಆ ಭಗವಂತನ ಅನುಗ್ರಹಕ್ಕೆ ಪ್ರತಿಯೊಬ್ಬರೂ ಕೂಡ ಪಾತ್ರರಾಗೋಣ ಅಂತ ಹೇಳಿ ಎಲ್ಲರಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ.